ಈ ಬಜರಂಗಿ ಅವನನ್ನು ಕಾಪಾಡಕ್ಕಾಗ್ದೆ ಬದುಕಿದ್ದು ಸತ್ತಾಗೆ ಕಣ, ಬದುಕಿದ್ದು ಸತ್ತಾಗೆ ನಾನು ದೃಷ್ಟಿ ಬೊಟ್ಟು ದೃಷ್ಟಿಪುಟ್ಟ ನೋಡಿದ್ಯಪ್ಪ, ಎಲ್ಲರೂ ನೀನ್ ಅಳಿಯ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿನ್ನ ಅಳಿಯ ಸತ್ತಿಲ್ಲಪ್ಪ, ಅವ್ರು ಬದುಕಿದ್ದಾರೆ ಅಂತ ಹೇಳಪ್ಪ. ದೃಷ್ಟಿ, ನಿನಗೆ ನೋವಾಗಿದೆ ಅಂತ ಗೊತ್ತಮ್ಮ. ಕಾರು ಆ ಸ್ಥಿತಿಯಲ್ಲಿ ಸಿಕ್ಕಿದೆ. ನ್ಯೂಸ್ ಚಾನೆಲ್ ಅಲ್ಲಿ ಬೇರೆ ಬರ್ತಾನೆ ಇದೆ. ದತ್ತ ಬದುಕಿರೋ ಚಾನ್ಸ್ ತುಂಬಾ ಕಡಿಮೆ ನಮ್ಮ. ಕಾರ್ ಸಿಕ್ಬಿಟ್ರೆ ಅದ್ ಹೇಗ್ ಸಾಧ್ಯ? ನನ್ ಗಂಡ ಸತ್ತಿಲ್ಲ, ನನ್ ಗಂಡ ನನಗೆ ಮಾತು ಕೊಟ್ಟಿದ್ದಾರೆ, ಇದ್ರ ಜೊತೆಗೆ ಇರೋಣ, ಸತ್ರ ಜೊತೆಗೆ ಸಾಯೋಣ ಅಂತ. ಹೀಗಿರುವಾಗ ನನ್ ಗಂಡನನ್ನ ಬಿಟ್ಟು ಹೋಗೋದಿಕ್ಕೆ ಹೇಗ್ ಸಾಧ್ಯ? ಪುಡ್ಡಿ, ನಾವ್ ಅಂದ್ಕೊಂಡಂಗೆಲ್ಲ ಆಗಲ್ಲ. ವಿಧಿ ಇರುತ್ತೆ ನೋಡು, ಅದು ಬರ್ಸ್ ಕಳಿಸ್ಬಿಡುತ್ತೆ ನಮ್ಗೆ. ಅಂದ್ರೆ ನೀವು ನಿಮ್ಮ ಅಳಿಯ ಸತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಅದು ಪುಟ್ಟಿ, ಅದು ಯಾರು ಮಾತಾಡ್ಬೇಡಿ. ಇವೆಲ್ಲ ನನ್ ಗಂಡನ್ ಸಾವು ಬಯಸೋರು, ಯಾರು ಒಳ್ಳೆಯವರಲ್ಲ. ಇನ್ನೊಂದ್ಸಲ ನನ್ ಗಂಡ ಸತ್ತಿದ್ದಾರೆ ಅಂತ ಹೇಳಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಲ್ಲ ಪುಟ್ಟಿ, ಅಳ್ಬೇಡ ನೀನು, ಸಮಾಧಾನ ಮಾಡ್ಕೊಬಿಟ್ಟೆ ನೀನು. ನೀನ್ ಹಡಿಯ ದೇವ್ರಪ್ಪ, ದೇವ್ರಿಗೆ ಸಾವಿದ್ಯಾ ಹೇಳು? ಪುಟ್ಟಿ, ನೀನ್ ಹೇಳ್ತಿರೋದು ನಿಜನೇ. ನಡೆಯಾದ್ರೂ ಸತ್ತಿಲ್ಲ. ದೊರೆ, ಬಳ್ಳಾರಿ ದೊರೆ, ಅವ್ರನ್ನ ಯಾರಾದ್ರೂ ಮುಟ್ಟೋದಕ್ ಸಾಧ್ಯ? ಅವ್ರನ್ನ ಯಾರೇನೇನ್ ಮಾಡೋದಕ್ ಸಾಧ್ಯ? ಅಳಿಯಂದ್ರು ಅಲ್ವಾ, ಅವರು ಹೊರಗಡೆ ಕೆಲ್ಸದ ಮೇಲೆ ಏನೋ ಹೋಗಿದ್ದಾರೆ. ಹುಡುಗರೇ ಸಿಗ್ತಾರಲ್ವಾ? ಸಿಗ್ತಾರೆ. ನನ್ನ ಹಣೆ ಮೇಲೆ ಕುಂಕುಮ ಇಡ್ತಾ ನಿಂಗೆ ಯಾವಾಗ್ಲೂ ಸಿಂಧೂರ ಆಗಿರ್ತೀನಿ ಅಂತ ಹೇಳಿ ಹೋಗಿದಾರಪ್ಪ ಅವರು. ಅಪ್ಪ, ನೀನ್ ಏನು ಕಳ್ತಿದ್ಯಾ? ನಂಬಿಕೆ ಇಲ್ವಾ ನೀನ್ ಅಳಿಯ ಬಚ್ಚ ಅಂತ? ಒಂದ್ ಸಮಾಧಾನಕ್ಕೆ ಹೇಳ್ತಿದ್ಯಾ? ಇಲ್ಲ ಬಿಡಿ, ಇಲ್ಲ. ಅಳಿಯಂದ್ರು ಸತ್ತಿಲ್ಲ, ಅಳಿಯಂದ್ರು ದೇವರು, ದೊರೆ. ಮದುವಣ್ಣ, ನೀವು ಹೊರಡಿ. ಅಪ್ಪ ನಿಂತ್ಕೋಪ. ಅಪ್ಪ, ದೃಷ್ಟಿ, ಸಮಾಧಾನ ಮಾಡ್ಕೊಳಮ್ಮ. ನನ್ ಗಂಡ ಬದುಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಕಣ್ಣಿಗೆ ಹುಚ್ಚಿ ತರ ಕಾಣ್ತಿದ್ದೀನಿ. ನೀವೇನೇನ ನನ್ ಗಂಡಿನ ಮುಟ್ಟೋ ತಾಕತ್ತು ಯಾರಿಗಿದೆ? ಹೌದಮ್ಮ,
ದತ್ತನ್ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಆ ಧೈರ್ಯ ಯಾರಿಗೂ ಇಲ್ಲ. ನಾವು ಹುಡ್ಕೋಣಮ್ಮ. ಹುಡುಕ್ಲೇಬೇಕು. ಹೋದ್ರೆ ಇವರೆಲ್ಲರೂ ಸೇರಿ ದತ್ತಮ್ಮನ ಮಾತಲ್ಲೇ ಸಾಯಿಸ್ಬಿಡ್ತಾರೆ. ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನೀವು ನನಗೆ ಸಹಾಯ ಮಾಡ್ತೀರಾ ಅಲ್ವಾ? ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ಇರ್ತೀನಮ್ಮ, ಇರ್ತೀನಿ. ನಾಳೆಯಿಂದನೇ ಸತ್ಯಾನ್ವೇಷಣೆ ಮಾಡ್ಬೇಕು. ನೀವೆಲ್ಲಿದ್ದೀರೋ ನಿಮ್ ಹುಡುಕಿ ನಿಮ್ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೇನೆ. ನನ್ ಗಂಡ ಈ ಮನೆಗೆ ವಾಪಸ್ ಬಂದೇ ಬರ್ತಾರೆ. ದೇವ್ರೆ, ಇವಳು ಮನ್ಸು ಸತ್ಯನ ಒಪ್ಕೊಳ್ಳೋದಕ್ಕೆ ತಯಾರಿಲ್ವಲ್ಲ. ದತ್ತ ಮತ್ತೆ ವಾಪಸ್ ಬರ್ದಿರೋ ಜಾಗಕ್ಕೆ ಹೋಗಿದ್ದಾನೆ ಅಂತ ಇವಳಿಗೆ ಹೇಗ್ ಹೇಳಿ ಅರ್ಥ ಮಾಡಿಸ್ಲಿ? ನಮ್ಮ ಅಕ್ಕಂಗೆ ನೆಮ್ಮದಿನೇ ಇಲ್ವಲ್ಲ. ದೇವ್ರೆ, ಯಾರು ಒಂದ್ ಕಷ್ಟ ಕೊಡ್ತಾನೆ ಇದೆಯಲ್ಲ. ಹಾಗೆಲ್ಲ ಒಂಥರ ಕಷ್ಟ ಕೊಟ್ಟೆ, ಈಗ ಇನ್ನೊಂಥರ. ನಮ್ಮ ಅಕ್ಕ ಏನ್ ದ್ರೋಹ ಮಾಡಿಲ್ಲ ನಿಂಗೆ? ಅಕ್ಕಂಗೆ ಭಾವ ಅಂದ್ರೆ ಪ್ರಾಣ. ಈಗ ಅವ್ರ ಇಲ್ಲ ಅಂದ್ಮೇಲೆ ಅಕ್ಕ ಏನಾಗ್ತಾರೋ ಏನೋ ಭಯ ಆಗ್ತದೆ. ಅಯ್ಯೋ ದತ್ತ, ಕೊನೆಗೂ ನನ್ನ ತಂಗಿ ಜೀವನನ ಒಂಟಿ ಮಾಡುವುದಿಲ್ಲ. ಈಗ ಸಮಾಧಾನ ಆಯ್ತಾ ನಿಂಗೆ? ಈಗಲಾದ್ರೂ ಸಮಾಧಾನ ಆಯ್ತಾ? ನಿನ್ಗೂ ಇದೇ ತಾನೇ ಬೇಕಾಗಿದ್ದು. ಅಕ್ಕ ಭಾವ ಒಂದಾಗಿದ್ ನೋಡಿ ಅದ್ ಎಷ್ಟು ಹೊಟ್ಟೆ ಉರ್ಕೊಂಡೆ ಏನೋ. ಹೊಟ್ಟೆ ಉರಿ ನಮ್ಮ ಅಕ್ಕನ ಜೀವನನೇ ಸುಟ್ಟಾಗ್ಬಿಡ್ತು. ರಾಜ ಕೈ ಮುಗಿತೀನಿ. ಚುಚ್ಚಿ ಮಾತಾಡ್ಬೇಡ. ನಾನು ನಿನ್ ಕೈ ಮುಗಿತೀನಿ. ಈಗ್ಲಾದ್ರೂ ಬಾಯ್ ಬಿಡು. ಇದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಮಾತಾಡು. ನಿಜಾನ ಹೇಳಿ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋ. ಏನು ಗೊತ್ತಿಲ್ಲ ರಾಜ. ನಿಜವಾಗ್ಲೂ ಗೊತ್ತಿಲ್ವಾ? ನಾನು ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ನನ್ ಸತ್ರು ನೀನು ನಂಬಲ್ಲ. ಎಂತ ತಪ್ಪಾಗೋಯ್ತು ನನ್ನಿಂದ. ನನ್ನ ಹೇಳಿತನ ದೃಷ್ಟಿ ಬಾಳಿಕೆ ಮುಳ್ಳಾಗೋಯ್ತು. ಸಾಯ್ತೀನಿ, ಒಳ್ಳೆಯೊಳಗಾದ್ರೂ ಸಾಯ್ತೀನಿ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತು ಮಾಡಿಸ್ತೀನಿ. ಸಂಗಿ, ನೀನಿಗೆಲ್ಲ ಅಂತ ಪರಿಸ್ಥಿತಿ ಬಂದ್ರೆ ನೀನ್ ನೋಡ್ಕೋತಿಲ್ಲ. ಸ್ನೇಹಿತ ಕರೆಕ್ಟು, ಆದ್ರೆ ಈ ಬಜರಂಗಿ ನನ್ನ ಬಾಡಿ ಗಾರ್ಡ್ ಅಲ್ಲ, ನನ್ನ ಪ್ರಾಣ. ಹೆಂಗೆ ನಮ್ಮ ತಂಗಿ? ಸೈಲೆಂಟ್ ಆಗಿರೋ ಕಮ್ಮಂಗಿ. ನೀವು ನನಗೆ ಬೈದ್ಬಿಟ್ರೆ ನಿಮ್ಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಡ್ತೀನಾ? ಒಂದು ಅವಳಿಗೆ ಅರ್ಥ ಆಗ್ಬೇಕಲ್ವಾ? ಏನಂದ್ರೆ? ಏನಿಲ್ಲ ಕಣ, ಯಾವತ್ತು ನನ್ಗೆ ಯಾರು ಇಲ್ಲ ಅಂತ ಹೇಳ್ಬೇಡ. ಅಲ್ಲ, ನಿನ್ಗೆ ಯಾರು ಇಲ್ಲ ಅಂತ ಅದು ಹೇಗೋ ಹೇಳ್ತೀಯ? ನಾನಿಲ್ವೇನೋ? ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಅಲ್ವೇನೋ? ನಂದೆಲ್ಲ ನಿಂದೆ ಕಣೋ. ಯಾಕೋ ಹೀಗ್ ಮಾಡ್ದೆ? ಯಾಕೆ ಬಿಟ್ಟೋದೆ? ಜೀವದ್ ಗೆಳೆಯ,
ಜೀವ ಆಗಿ ಅಂಟ್ಕೊಂಡಿರ್ತೀನಿ ಅಂದಿದ್ಯಲ್ಲ, ಹೇಗೋ ಮೋಸ ಮಾಡ್ಬಿಟ್ಟು ಅಂತ. ಬಜರಂಗಿ ಬಾಸ್, ಸಮಾಧಾನ ಮಾಡ್ಕೊ. ನಿನಗೆ ಸಮಾಧಾನ ಮಾಡ್ಕೊ ಅಂತ ಹೇಳೋ ಧೈರ್ಯನೂ ನನ್ನಲ್ಲಿಲ್ಲ. ಯಾಕಂದ್ರೆ ನನಗೆ ನಾನೇ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ ಬಜರಂಗಿ ಬಾಸ್. ನೀವೇ ನೋಡಿದ್ರಲ್ಲ ಬಜರಂಗಿ ಬಾಸ್, ನ್ಯೂಸ್ ಚಾನಲ್ ಅಲ್ಲಿ ದತ್ತಾಬಾಯಿ ಹೆಣಾನು ಸಿಗದೆ ಇರಂಗೆ ಸಮಾಧಿ ಆಗೋಗಿದಾರಂತೆ. ಸಮಾಧಾನ ಮಾಡ್ಕೊಳ್ಳಿ ಬಜರಂಗಿ ಬಾಸ್. ನನ್ ಜೀವನ ಕಟ್ಕೊಟ್ ದೊರೆನೆ ನಾನು ಉಳಿಸ್ಕೊಳಕ್ ಆಗಿಲ್ಲ ಸೈಲೆಂಟ್. ನಾನ್ ಎಂತ ಬಾಡಿ ಗಾರ್ಡು ನನ್ನ ಜನ್ಮಕ್ಕೆ ಬಜರಂಗಿ ಬಾಸ್. ಅಂತ ಸತ್ತಿದ್ರು ಎಲ್ರಿಗೂ ಉಪಕಾರ ಮಾಡಿ ಅವ್ರ ಮನ್ಸಲ್ಲಿ ಜೀವಂತವಾಗೇ ಇದ್ದಾನೆ ಕಣ. ಈ ಬಜರಂಗಿ ಅವನನ್ನು ಕಾಪಾಡಕ್ಕಾಗ್ದೆ ಬದುಕಿದ್ದು ಸತ್ತಾಗೆ ಕಣ. ಬದುಕಿದ್ದು ಸತ್ತಾಗೆ ನಾನು ಹೊತ್ಕೋಬೇಡಿ ಬಜರಂಗಿ ಬಾಸ್. ಆಗ್ತಿಲ್ಲ ಕಣೋ. ಬದುಕಿಲ್ಲ ಅನ್ನೋ ಸತ್ಯನ ಅರಿಸ್ಕೊಳಕ್ ನನಗೆ ಆಗ್ತಾ ಇಲ್ಲ. ದತ್ತ ಇಲ್ದೆ ಹೇಗೋ, ದತ್ತ ಇಲ್ದೆ ಹೇಗಿರೋದು, ದತ್ತ ಇಲ್ದೆ ನಾನು ಇಲ್ಲಿ ಈಗ ಸತ್ತೋಗ್ಬಾರ್ದ ಅಂತ ಅನಿಸ್ತಾ ಇದೆ ಕಣೋ. ದತ್ತಾಬಾಯಿ ತೀರ್ಕೊಂಡು ಎಲ್ಲಾರ ಕಣ್ಣಲ್ಲೂ ದೇವ್ರಾಗೋದ್ರು. ಅವ್ರನ್ನ ಕಳ್ಕೊಂಡು ನಾವು ಅನಾಥರಾಗೋದ್ವಿ. ನನ್ನ ತಂಗಿ ಮುತ್ತೈದೆ ಭಾಗ್ಯ ಕಳ್ಕೊಂಡು ವಿಧವೆ ಆಗೋದ್ಲು ಬಜರಂಗಿ ಬಾಸ್. ಅದಷ್ಟೇ ನೆನ್ಸ್ಕೊಂಡ್ರೆ ಹೃದಯ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಸೈಲೆಂಟ್. ಪಾಪ ಅವಳು ಇದೆಲ್ಲ ಹೇಗೆ? ಬಜರಂಗಿ, ಬಜರಂಗಿ